ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ. ಬಿದ್ರಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿದ್ರಿಯವರೇ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆದ ಕೆಲವು ಘಟನೆಗಳಿಂದ ಇಡೀ ರಾಜ್ಯ ಬೆಂಗಳೂರಿನತ್ತ ನೋಡ್ತಾ ಇದೆ. ಯಾಕೆಂದರೆ ಈ ರಾಜ್ಯದಲ್ಲಿ ಈಗ ಉದ್ಭವಿಸಿರುವ ಸಮಸ್ಯೆ ಸಣ್ಣ ಸಮಸ್ಯೆ ಅಲ್ಲ. 3 ಪ್ರಮುಖ ಅಂಗಗಳ ಮಧ್ಯೆ ಉಂಟಾಗಿರುವ ವೈಮನಸ್ಸು. ಈ ವೈಮನಸ್ಸನ್ನು ಪರಿಹರಿಸುವಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತೀನಿ. ಆ 3 ಪ್ರಮುಖ ಅಂಗಗಳು ಪತ್ರಕರ್ತರು, ಪೊಲೀಸರು ಮತ್ತು ವಕೀಲರ ನಡುವಿನ ವೈಮನಸ್ಸು. ಇದನ್ನು ಪರಿಹರಿಸುವಲ್ಲಿ ಸರ್ಕಾರ ಮತ್ತು ಪೊಲೀಸರು ವಿಫಲರಾಗಿದ್ದೀರಿ ಅಂತ ನಾನು ಅಂತೀನಿ. ಪತ್ರಕರ್ತರು ಮತ್ತು ವಕೀಲರ ಮಧ್ಯ ವೈಮನಸ್ಸು ಇದೆ ಅಂದರೆ ನಾನು ಒಪ್ಕೋತೀನಿ. ಆದರೆ ಪೊಲೀಸರಿಗೆ ಸಂಬಂಧಪಟ್ಟಂತೆ ಹೇಳಬೇಕಂದ್ರೆ ನಮಗೆ ಯಾರ ಬಗ್ಗೆಯೂ ವೈಮನಸ್ಸು ಇಲ್ಲ. ನಮ್ಮ ವೃತ್ತಿ ಧರ್ಮದ ಪ್ರಮುಖವಾದಂಥ ಒಂದು ನೀತಿ, ಒಂದು ನಿಯಮ ಅಂದರೆ ಯಾವ ಸಮಾಜದ ಯಾವುದೇ ವರ್ಗದ ಬಗ್ಗೆ, ಯಾವುದೇ ವ್ಯಕ್ತಿಯ ಬಗ್ಗೆ ಯಾವುದೇ ಕಾಲಕ್ಕೆ ಯಾವುದೇ ರಾಗ ದ್ವೇಷ ಇಲ್ಲದೆ, ಪ್ರೀತಿ ಅಥವಾ ದ್ವೇಷ ಇಲ್ಲದೆ ನಾವು ಕೆಲಸ ಮಾಡಬೇಕಾದದ್ದು ನಮ್ಮ ಧರ್ಮ. ಆದ್ದರಿಂದ ಇವತ್ತು ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಪೊಲೀಸರಿಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ, ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ನಮಗೆ ಯಾರ ಬಗ್ಗೆನೂ ವೈಮನಸ್ಸು ಇಲ್ಲ. ಯಾರೋ ನಮಗೆ 4 ಕಲ್ಲು ಹೊಡೆದ್ರು, ನಮ್ಮ 57 ಜನ ಪೊಲೀಸರಿಗೆ ಗಾಯ ಮಾಡಿದರು, ನಮ್ಮ ಮೇಲೆ ಹಲ್ಲೆ ಮಾಡಿದರು, ಪೊಲೀಸ್ ವಾಹನಗಳನ್ನು ಸುಟ್ಟರು ಅಂತ ತಿಳ್ಕೊಂಡು ನಾವು ಅವ್ರ ಮೇಲೆ ದ್ವೇಷ ಮಾಡಲ್ಲ. ಕಾನೂನು ಪ್ರಕಾರ ಎಷ್ಟು ಕ್ರಮ ಕೈಗೊಳ್ಳಬೇಕೋ ಅಷ್ಟು ಕ್ರಮ ಕೈಗೊಳ್ತೀವಿ. ನೀವು ಈ ರಾಜ್ಯದ ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರೋ ಬಿದ್ರಿಯವರೇ, ಇಡೀ ರಾಜ್ಯದ ಪೊಲೀಸರಿಗೆ ನೀವು ಮುಖ್ಯಸ್ಥರು. ಹೌದು. ಇಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಈಗ ವಕೀಲರಿಗೂ ಪತ್ರಕರ್ತರಿಗೂ ವೈಮನಸ್ಸು ಇರ್ಬೋದು ಅಂತ. ನಮಗೂ ಯಾವ ವೈಮನಸ್ಸು ಇಲ್ಲ. ನಾವು ಯಾರ ಮೇಲೂ ಸಂಘರ್ಷ ಮಾಡೋದಾಗ್ಲಿ, ಕುಸ್ತಿ ಮಾಡೋದು ಪತ್ರಕರ್ತರ ಜಾಯಮಾನ ಅಲ್ಲ. ಸುದ್ದಿಗಳನ್ನು ಅದು ಪೊಲೀಸರಿಗೆ ಸಂಬಂಧಿಸಿದಿರಲಿ, ಸಾರ್ವಜನಿಕರಿಗೆ ಸಂಬಂಧಿಸಿರಲಿ, ವಕೀಲರಿಗೆ ಸಂಬಂಧಿಸಿದಿರಲಿ, ಜನರಿಗೆ ತಲುಪಿಸೋದು ಅಷ್ಟೇ ನಮ್ಮ ಕೆಲಸ. ಯಾರ ಜೊತೆ ಕುಸ್ತಿ ಮಾಡೋದು, ಸಂಘರ್ಷ ಮಾಡೋದು ಪತ್ರಕರ್ತರು ಯಾವತ್ತೂ ಮಾಡಿಲ್ಲ. ಆದರೆ ಪತ್ರಕರ್ತರ ಮೇಲೆ ಆದ ಅಟ್ಯಾಕ್ಗಳನ್ನು ಪದೇ ಪದೇ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಿದ್ರೂ ಪೊಲೀಸರು ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಪೊಲೀಸರು ಇಷ್ಟು ನಿಷ್ಕ್ರಿಯ ಯಾಕೆ? ವಕೀಲರ ವೃತ್ತಿ ಭಾಳ ಒಂದು ಗೌರವಾನ್ವಿತವಾದಂಥ ವೃತ್ತಿ. ಸಾಮಾನ್ಯವಾಗಿ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಪೊಲೀಸರು, ವಕೀಲರು, ಅಭಿಯೋಗ ಇಲಾಖೆ ಅಧಿಕಾರಿಗಳು, ನ್ಯಾಯಾಧೀಶರು ಮತ್ತು ಸೆರೆಮನೆ ಇಲಾಖೆ ಅಧಿಕಾರಿಗಳು ಎಲ್ಲ ಒಂದು ಅವಿಭಾಜ್ಯ ಅಂಗ. ಈ ವಿಷಯದಲ್ಲಿ ನಮ್ಮವರು ಸ್ವಲ್ಪ ಮೃದು ಧೋರಣೆಯನ್ನು ತೋರಿರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದು ಯಾರು ತಪ್ಪು ಮಾಡಿದವ್ರ ಬಗ್ಗೆ ಮೃದು ಧೋರಣೆ ಅಂತ ಭಾವಿಸಬಾರ್ದು. ಸಾಮಾನ್ಯವಾಗಿ ವಕೀಲ ವೃತ್ತಿಯ ಬಗ್ಗೆ ಇರತಕ್ಕಂಥ ಗೌರವದಿಂದ ಅದು ಆಗಿರಬಹುದು. ಅದನ್ನು ನಾವು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಕೀಲರ ಗಲಾಟೆ ನಿಮ್ಮ ವೃತ್ತಿ ಜೀವನದ ಅತ್ಯಂತ ದೊಡ್ಡ ವೈಫಲ್ಯ. ನಿಮ್ಮ ಕೈಲಿ ಅದನ್ನು ನಿಯಂತ್ರಿಸೋದಕ್ಕಾಗಲಿಲ್ಲ. ನೋಡಿ, ಅದು ನನ್ನ ವೈಫಲ್ಯ ಅಂತೂ ಎಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇದು ಯಾರು ತಪ್ಪು ಮಾಡಿದ್ದಾರೆ ಜವಾಬ್ದಾರಿತ್ವದಂಥ ವ್ಯಕ್ತಿಗಳು, ಅವರ ವೈಫಲ್ಯ ಆಗ್ಬೋದೇ ಹೊರತು ನನ್ನ ವೈಫಲ್ಯ ಆಗಲಿಕ್ಕೆ ಕಾರಣ ಇಲ್ಲ. ಯಾರು ಜವಾಬ್ದಾರಿ? ಇನ್ನೊಂದು ವಿಷಯ ಭಾಳ ಮಂದಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ ಏನಂದರೆ, ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ 1964ರಲ್ಲಿ ಪೊಲೀಸ್ ಆಯುಕ್ತರ ವ್ಯವಸ್ಥೆ ಬಂದ ಮೇಲೆ ಸಾಮಾನ್ಯವಾಗಿ ಇಲಾಖೆಯ ಅತ್ಯುನ್ನತ ಅಧಿಕಾರಿಯನ್ನು ನಾವು ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡ್ತೀವಿ. ಆದರೆ ಅವರಿಗೆ ಜಿಲ್ಲಾ ದಂಡಾಧಿಕಾರಿಗಳ ಒಂದು ಅಧಿಕಾರ ಇದೆ. ವಕೀಲರ ಕಂಡ್ರೆ ನಿಮಗೆ ಭಯ? ನಾನು ಹೇಳ್ತೀನಿ ಕೇಳಿ. ಇದೇನಾಗಿದೆ ಅಂದರೆ, ಸಾಮಾನ್ಯವಾಗಿ 46 ವರ್ಷಗಳಿಂದ DGP ಅವರು ಪೊಲೀಸ್ ಆಯುಕ್ತರು ಎಲ್ಲೆಲ್ಲಿದ್ದಾರೋ ಅಲ್ಲಿಗೆ ಸಾಧ್ಯವಿದ್ದಂಥ ಒಂದು ಹೆಚ್ಚಿನ ಬಲವನ್ನು ಕೊಡ್ತಕ್ಕಂಥದ್ದು, ಹೆಚ್ಚಿನ ಸಾಧನ ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಮಾರ್ಗದರ್ಶನ ಮಾಡೋ ಕೆಲಸ ಮಾಡ್ತಾರೆ ಹೊರತು ಈ 46 ವರ್ಷಗಳಲ್ಲಿ ಯಾವುದೇ ಒಬ್ಬ DGP, ಪೊಲೀಸ್ ಇಲಾಖೆಯ ಮುಖ್ಯಸ್ಥರು, ಕಮಿಷನರು ಕರ್ತವ್ಯ ನಿರತರಾದಾಗ ಸ್ಥಳಕ್ಕೆ ಹೋಗಿ ಪರಿಸ್ಥಿತಿಯ ಚಾರ್ಜನ್ನು ತೆಗೆದುಕೊಳ್ತಕ್ಕಂಥ ನಿದರ್ಶನಗಳಿಲ್ಲ. ಯಾಕೆ ಅಂದರೆ ಕಮಿಷನರ್ ಅವರೇ ಸಾಕಷ್ಟು ಸಮರ್ಥ ಮತ್ತು ಹಿರಿಯ ಅಧಿಕಾರಿಯಾಗಿರ್ತಾರೆ ಮತ್ತು ಅವರು ಜಿಲ್ಲಾ ದಂಡಾಧಿಕಾರಿ ಆಗಿರ್ತಾರೆ ಮತ್ತು ಜಿಲ್ಲಾ ದಂಡಾಧಿಕಾರಿಯಾಗಿ ಅವರು ಕೆಲಸ ಮಾಡ್ತಕ್ಕಂಥ ಕಾರ್ಯಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಇದೆ. ವಕೀಲರ ಕಂಡ್ರೆ ಪೊಲೀಸರಿಗೆ ಭಯ ಅಂತಿಲ್ಲ. ಸಾಮಾನ್ಯವಾಗಿ ವಕೀಲ ವೃಂದದವರು ಒಂದು ನಮ್ಮ ವ್ಯವಸ್ಥೆಯ ಒಂದು ಭಾಗ ಇರೋದ್ರಿಂದ ಅವ್ರ ಬಗ್ಗೆ ಒಂದು ಗೌರವದಿಂದ ವರ್ತನೆ ಮಾಡಿರಬಹುದು. ಹಾಗಾದ್ರೆ ಇಡೀ ಬೆಂಗಳೂರು ಸ್ಥಗಿತಗೊಂಡ್ರು ಯಾಕೆ ಕ್ರಮ ಕೈಗೊಳ್ಳಿಲ್ಲ? ನಾ ಹೇಳಿದ್ನಲ್ಲ, ಈಗ ಕ್ರಮ ಕೈಗೊಳ್ಳಲಿಕ್ಕೆ ಹೇಳಿದ್ರಿಂದನೇ ಈ ಸಮಸ್ಯೆ ಆಗಿದೆ. ಇಲ್ಲಿವರೆಗೆ ಭಾಳ ಸಂಯಮದಿಂದ ನಮ್ಮ ಪೊಲೀಸರು ವರ್ತನೆ ಮಾಡಿದರು ಪ್ರತಿಯೊಂದು ಘಟನೆಯಲ್ಲಿಯೂ. ಈಗ ಕ್ರಮ ಕೈಗೊಂಡಿದ್ದರಿಂದ ಈ ರೀತಿಯ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಪದೇ ಪದೇ ಮಾಧ್ಯಮದ ಮೇಲೆ ಹಲ್ಲೆ ನಡೆದಾಗಲೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಯಾಕೆ? ಮಾಧ್ಯಮದ ಮೇಲೆ ಹಲ್ಲೆ ನಡೆದಾಗ ನಮ್ಮ ಪೊಲೀಸರು ಮಧ್ಯಪ್ರವೇಶಿಸಿ ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ.
ಆದರೆ ಹಿಂದೆ ದಾಖಲಾದಂಥ ಪ್ರಕರಣಗಳಲ್ಲಿ ಅವರು ಮೃದು ಧೋರಣೆಯನ್ನು ತಾಳಿರಬಹುದು. ಪೊಲೀಸರ ಮೇಲೆ ಹಲ್ಲೆಗಳಾದಾಗ ಪೊಲೀಸರು ಕೂಡ ಈ ವ್ಯವಸ್ಥೆಯ ಭಾಗ, ಅವರು ಕೂಡ ಮನುಷ್ಯರೇ. ಹೌದು, ಅವ್ರ ಮೇಲೂ ಅನ್ಯಾಯ ದೌರ್ಜನ್ಯ ಆದಾಗಲೂ ಕೂಡ ಕ್ರಮ ಕೈಗೊಳ್ಬೇಕು ತಾನೆ. ಆ ಕ್ರಮ ಕೈಗೊಂಡಿದ್ದೀರಾ? ಕೈಗೊಂಡಿದ್ದೀವಿ. ಈ ಹಿಂದೆ ವಕೀಲರೊಬ್ಬರಿಗೆ ಪೊಲೀಸ್ ಪೇದೆ ಥಳಿಸಿದ ಅನ್ನೋ ಕಾರಣಕ್ಕೆ ಆತನನ್ನ ಸಸ್ಪೆಂಡ್ ಮಾಡಿದ್ರಿ, ಮುಂದೇನಾಯ್ತು? ಅದು ತಪ್ಪು ಅಂತಕ್ಕಂಥದ್ದು ನಮಗೆ ಕಂಡು ಬಂದಿದ್ದರಿಂದ ಅದನ್ನು ನಾವು ನಿಲಂಬನೆಯಿಂದ ಅವ್ರನ್ನ ಬಿಡುಗಡೆ ಮಾಡಿ ಅವರನ್ನ ಕರ್ತವ್ಯಕ್ಕೆ ತೆಗೆದುಕೊಂಡಿದ್ವಿ. ಮತ್ತೆ ಸೇವೆಗೆ ಅವ್ರನ್ನ ಬರೋಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಹಾಗಾದ್ರೆ ಅವನ ಮೇಲೆ ಏನು ಶಿಸ್ತು ಕ್ರಮ ಅವ್ರ ಮೇಲೆ ಕೈಗೊಂಡಿಲ್ಲ? ಇಲ್ಲ. ಹಾಗಾದ್ರೆ ಅಲ್ಲಿ ತಪ್ಪು ಯಾರ್ದಿತ್ತು? ತಪ್ಪು ಅವರು ಯಾವ ಆಪಾದನೆ ಮಾಡಿದ್ರು ಅವ್ರದೇ ತಪ್ಪು. ಅವ್ರ ಮೇಲೆ ಏನಾದ್ರು ಕ್ರಮ ಕೈಗೊಂಡ್ರ? ಇಲ್ಲ, ಅವ್ರ ಮೇಲೆ ಯಾವುದೋ ಒಂದು ಕಂಪ್ಲೇಂಟ್ ಇರಲಿಲ್ಲ ಕಾಣುತ್ತೆ. ಅವ್ರ ಮೇಲೆ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ಪೊಲೀಸು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಿಲ್ಲ. ಈ ವಿಷಯದಲ್ಲಿ ನಾನು ಹೇಳಬೇಕಂದ್ರೆ, ಈಗ ನಾವು ಇಲ್ಲಿವರೆಗೆ ಏನಿತ್ತು ಅಂದರೆ, ಸಾಮಾನ್ಯವಾಗಿ ವಕೀಲರ ಜೊತೆ ನಡೀತಕ್ಕಂಥ ಚಿಕ್ಕ ಪುಟ್ಟ ಘಟನೆಗಳನ್ನು ಸೌಹಾರ್ದಯುತವಾಗಿ ಪರಿಶೀಲನೆ ಮಾಡತಕ್ಕಂಥ ಒಂದು ಪರಿಪಾಠ ಇತ್ತು. ಯಾವಾಗ ಇಷ್ಟೊಂದು ವಿಕೋಪಕ್ಕೆ ಹೋಗಿದೆಯೋ, ಈಗ ಅನಿವಾರ್ಯವಾಗಿ ಪೊಲೀಸರು ಕಾನೂನು ಪ್ರಕಾರ ಉಳಿದವರಂತೆ ಅವ್ರ ಮೇಲೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಗಿದೆ. ರೈಟ್ ಬಿದ್ರಿ ಅವ್ರ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.